ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಪ್ರಶ್ನಿಸಿ ಪಿಐಎಲ್ ಸಲ್ಲಿಕೆಯಾಗಿದೆ. ಮೈಸೂರಿನ ರಾಜೇಶ್ ಅನ್ನುವರು ಪಿಐಎಲ್ ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಸರ್ಕಾರ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ. ಕೃಷಿ ಭೂಮಿ ಸ್ವಾಧೀನದಿಂದ ಮೂಲಭೂತ ಹಕ್ಕಿಗೆ ಧಕ್ಕೆಯಾಗಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ರದ್ದತಿಗೆ ಮನವಿಯನ್ನ ಮಾಡಿ ಮೈಸೂರಿನ ರಾಜೇಶ್ ಅನ್ನುವರು ಇದೀಗ ಪಿಐಎಲ್ ನ ಸಲ್ಲಿಕೆ ಮಾಡಿದ್ದಾರೆ. ಕೃಷಿ ಭೂಮಿ ಸ್ವಾಧೀನವನ್ನ ಪಡಿಸಿಕೊಳ್ತಾ ಇದ್ದಾರೆ. ಇದರಿಂದಾಗಿ ಮೂಲಭೂತ ಹಕ್ಕಿಗೆ ಇಲ್ಲಿ ಧಕ್ಕೆಯಾಗಿದೆ ಅಂತ ಹೇಳಿ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ರದ್ದತಿ ಮಾಡಬೇಕು ಅಂತ ಮನವಿಯನ್ನ ಇದರಲ್ಲಿ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಈಗಾಗಲೇ ಪಿಐಎಲ್ ಅನ್ನು ಕೂಡ ಅರ್ಜಿಯನ್ನ ಸಲ್ಲಿಕೆ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಪ್ರಶ್ನಿಸಿ ಮೈಸೂರಿನ ರಾಜೇಶ್ ಅನ್ನುವರು ಈಗ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರ ಭೂ ಸ್ವಾಧೀನಕ್ಕೆ ಆಲ್ರೆಡಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಆಲ್ರೆಡಿ ಈಗಾಗಲೇ ಅನೇಕರಿಗೆ ಭೂಮಿಯನ್ನ ಕೊಟ್ಟಂತವರಿಗೆ ಅದರ ಪರಿಹಾರ ಹಣವನ್ನು ಕೂಡ ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಹೋರಾಟ ನಡೀತಾ ಇದೆ, ಮತ್ತೊಂದು ಕಡೆ ಟೌನ್ಶಿಪ್ ಮಾಡಿ ಅಂತ ಹೇಳಿ ಕೆಲವು ರೈತರು ಭೂಮಿಯನ್ನ ಕೊಡ್ತಾ ಇದ್ದಾರೆ. ಕೊಟ್ಟಂತಹ ರೈತರಿಗೆ ಪರಿಹಾರ ಕೊಡುವ ಕೆಲಸವನ್ನ ಕೂಡ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಟೌನ್ಶಿಪ್ ಬೇಡವೇ ಬೇಡ ಅನ್ನುವಂತಹ ಹೋರಾಟಗಳು ನಡೀತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ, ಈ ಒಂದು ಕೃಷಿ ಭೂಮಿಯನ್ನ ಕೊಟ್ರೆ ನಾವು ಮುಂದೆ ಏನ್ ಮಾಡಬೇಕು, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಕೆಲವು ರೈತರು ಕೂತಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಈ ಒಂದು ಬಿಡದಿ ಟೌನ್ಶಿಪ್ ನ ವಿಚಾರ ಪರ ವಿರೋಧದ ಅಭಿಪ್ರಾಯಕ್ಕೂ ಕೂಡ ಕಾರಣ ಆಗಿರೋದು. ಕೆಲವು ರೈತರು ಇದರ ಪರವಾಗಿದ್ರೆ, ಇನ್ನು ಕೆಲವರು ಇದರ ವಿರುದ್ಧವಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಇಂತಹ ಸಂದರ್ಭದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ಕೂಡ ನಡೀತಾನೆ ಇದೆ. ಇದೀಗ ಅವರು ಸಲ್ಲಿಸುವಂತಹ ಪಿಐಎಲ್ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ನವಿತಾ, ಏನೀಗ ಬಿಡದಿ ಟೌನ್ಶಿಪ್ ಅನ್ನ ಪ್ರಶ್ನೆ ಮಾಡಿ ಈಗ ಒಂದು ಪಿಐಎಲ್ ಕೂಡ ಹೈಕೋರ್ಟ್ ಅಲ್ಲಿ ಸಲ್ಲಿಕೆ ಆಗಿರೋದು. ಇವತ್ತು ಈ ಒಂದು ಪಿಐಎಲ್ ಸಲ್ಲಿಕೆ ಆಗಿದೆ. ಏನು ರೈತರ ಒಂದು ಜೀವನಕ್ಕೆ ಒಂದು ಧಕ್ಕೆ ಆಗಿದೆ, ಇದನ್ನ ಕೈ ಬಿಡಬೇಕು ಅಂತೇಳಿ ರಾಜೇಶ್ ಎಂಬುವರಿಗೆ ಈ ಒಂದು ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಈ ಒಂದು ಪಿಐಎಲ್ ಕೂಡ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಮತ್ತೆ ಸರ್ಕಾರ ಕೂಡ ಒಂದು ಟೌನ್ಶಿಪ್ ಅನ್ನ ಮಾಡ್ಬೇಕು ಅಂತೇಳಿ ಒಂದು ದೃಢ ನಿರ್ಧಾರವನ್ನು ಕೂಡ ಮಾಡಿದೆ. ಅದರಿಂದ ಈಗ ಶೀಘ್ರದಲ್ಲೇ ಪಿಐಎಲ್ ಕೂಡ ವಿಚಾರಣೆಗೆ ಬರ್ತಾ ಇದೆ. ಮತ್ತೆ ಇದಕ್ಕೆ ಏನು ರೈತರ ಒಂದು ಕೃಷಿ ಜಮೀನಿನ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ, ಮತ್ತೆ ಎಷ್ಟು ಎಕರೆಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರೆ, ಮತ್ತೆ ಜಮೀನು ಕೊಡೋದಕ್ಕೆ ವಿರೋಧ ಪಡಿಸಿರುವಂತಹ ರೈತರ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಂತ ಒಂದು ದಾಖಲೆಗಳ ಸಮೇತ ಈಗ ಒಂದು ಪಿಐಎಲ್ ಕೂಡ ಈಗ ಸಲ್ಲಿಕೆ ಆಗಿರೋದು. ಅದರಿಂದ ಶೀಘ್ರದಲ್ಲೇ ಈ ಒಂದು ಕೃಷಿ ಭೂಮಿಗಳ ಒಂದು ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಏನು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದೆ. ಹಾಗಾಗಿ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ರದ್ದಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಪಿಐಎಲ್ ನಲ್ಲಿ ಸುಮಾರು 3 ಗ್ರಾಮಗಳ ಒಟ್ಟು 519 ಎಕರೆ ಸ್ವಾಧೀನಕ್ಕೆ ಒಂದು ಸರ್ಕಾರ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿರೋದು. ಅದರಿಂದ ಈ ಒಂದು ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತೇಳಿ ಈಗ ರಾಜೇಶ್ ಅವರು ಒಂದು ತಮ್ಮ ಒಂದು ಅರ್ಜಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಈ ಒಂದು ಪಿಐಎಲ್ ಕೂಡ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಯಾವ ರೀತಿ ಒಂದು ವಿಚಾರಣೆ ಆಗುತ್ತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಏನೆಲ್ಲ ಒದಗಿಸ್ತಾರೆ ಅಂತ ಕೂಡ ಆಗುತ್ತೆ. ನವಿತಾ, ಈಗ ಮುನಿರಾಜು, ಈಗ ಆಲ್ರೆಡಿ ಅಧಿಸೂಚನೆ ಹೊರಡಿಸಿರುವಂತದ್ದು ಕೆಲವು ರೈತರು ಭೂಮಿಯನ್ನು ಕೊಟ್ಟಂತವರಿಗೆ ಪರಿಹಾರದ ರೂಪದಲ್ಲಿ ಹಣವನ್ನ ಕೊಟ್ಟಿರುವಂತಹ ಕೆಲಸಗಳು ಆಗ್ತಾ ಇರೋದ್ರಲ್ಲಿ ಇಮಿಡಿಯೇಟ್ ಆಗಿ ಸ್ಟೇ ಕೊಡುವಂತಹ ಕೆಲಸಗಳು ಏನಾದ್ರೂ ಆಗತ್ತಾ? ಯಾಕಂದ್ರೆ ಏನು ಆಗತ್ತೆ, ಯಾವ ರೀತಿಯಾಗಿ ಇಲ್ಲಿ ಅಂದ್ರೆ ಎಲ್ಲಾ ದಾಖಲಾತಿಗಳನ್ನ ಎಲ್ಲವನ್ನ ಕೂಡ ನೋಡುವಂತಹ ಹಿನ್ನೆಲೆಯಲ್ಲಿ ನವಿತಾ, ಈಗಾಗಲೇ ಏನು ಇವತ್ತು ಪಿಐಎಲ್ ಸಲ್ಲಿಕೆ ಆಗಿರೋದ್ರಿಂದ ಅದೀಗ ಹೈಕೋರ್ಟ್ ನಲ್ಲಿ ಅದನ್ನ ಏನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಆ ನಂತರ ಒಂದು ಪಿಐಎಲ್ ನ ವಿಚಾರಣೆಗೆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಇನ್ನು ಹೈಕೋರ್ಟ್ ಈ ಒಂದು ಪಿಐಎಲ್ ಅನ್ನು ವಿಚಾರಣೆಗೆ ಅಂಗೀಕರಿಸಿದ ಬಳಿಕ ಇದು ವಿಚಾರಣೆಗೆ ಕೂಡ ಮುಂದಾಗುವಂಥದ್ದು. ಆ ಬಳಿಕ ಈ ಒಂದು ಪಿಐಎಲ್ ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಒಂದು ಕೆಲವು ಅಂಶಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ಮತ್ತೆ ರೈತರು ಏನು ವಿರೋಧ ವ್ಯಕ್ತಪಡಿಸಿದ್ರೆ ಅವರ ಅಭಿಪ್ರಾಯಗಳು, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೃಷಿ ಜಮೀನಿನ ವ್ಯಾಪ್ತಿ ಎಷ್ಟಿದೆ, ಈ ಎಲ್ಲ ಒಂದು ಅಂಶಗಳನ್ನು ಕೂಡ ಪರಿಗಣನೆ ಮಾಡಿ ಆನಂತರ ವಿಚಾರಣೆ ಆಗುತ್ತೆ. ಸದ್ಯಕ್ಕೆ ಈಗ ಇವತ್ತು ಸಲ್ಲಿಕೆ ಆಗಿರೋದು. ನವಿತಾ, ಅಂದ್ರೆ ಪರ ವಿರೋಧ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಪರಿಗಣಿಸಲಾಗುತ್ತೆ ಅಂತ? ನವಿತಾ, ಈಗಾಗಲೇ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಿಡದಿ ವ್ಯಾಪ್ತಿಯಲ್ಲಿ ಈ ಒಂದು ಟೌನ್ಶಿಪ್ಗೆ ಸಾಕಷ್ಟು ಒಂದು ಪರ ಮತ್ತೆ ವಿರೋಧ ಎರಡೂ ಕಡೆ ಕೂಡ ಸಾಕಷ್ಟು ಈಗ ಇರುವಂತದ್ದು. ಆದ್ರೆ ಏನು ಸಾಕಷ್ಟು ಮಂದಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಮತ್ತೆ ಅಲ್ಲಿನ ರೈತರು ಕೂಡ ಹೋರಾಟ ಮತ್ತೆ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ರೆ, ಮತ್ತೆ ಕೆಲವು ಮಂದಿ ಏನು ಈ ಒಂದು ಟೌನ್ಶಿಪ್ಗೆ ಒಂದು ಜಮೀನನ್ನ ಕೊಡೋದಕ್ಕೂ ಕೂಡ ಈಗ ಮುಂದಾಗಿರೋದು. ಅವರು ಕೂಡ ಸರ್ಕಾರದ ಪರವಾಗಿ ನಾವಿದ್ದೀವಿ ಮತ್ತೆ ಸರ್ಕಾರಕ್ಕೆ ಜಮೀನನ್ನ ಕೊಡ್ತೀವಿ ಅಂತೇಳಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ರೆ, ಆದ್ರೆ ಬಹುತೇಕ ಮಂದಿ ಏನು ವಿರೋಧ ವ್ಯಕ್ತಪಡಿಸಿ ಕಳೆದ ಸುಮಾರು 400ಕ್ಕೂ ಹೆಚ್ಚು ದಿನ
ದಿನಗಳಿಂದ ಒಂದು ಪ್ರತಿಭಟನೆ ಮತ್ತೆ ಹೋರಾಟಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದು ಜನರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ. ಮತ್ತೆ ಕೃಷಿಯನ್ನೇ ಸಾಕಷ್ಟು ಮಂದಿ ಅವಲಂಬನೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದಲೇ ಅಲ್ಲಿನ ಒಂದು ಜನರ ಜೀವನ ಕೂಡ ನಡೀತಾ ಇರೋದು. ಅದರಿಂದ ಭೂ ಸ್ವಾಧೀನ ಮಾಡಿದ್ರೆ ಅಲ್ಲಿ ಇರುವಂತಹ ರೈತರ ಒಂದು ಪರಿಸ್ಥಿತಿ ತುಂಬಾ ಹದಗೆಡುವಂತದ್ದು ಮತ್ತೆ ಜೀವನ ಮಟ್ಟ ಕೂಡ ಕುಸಿಯುತ್ತೆ ಅಂತೇಳಿ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ನಡೀತಾ ಇದೆ. ಅದರಿಂದ ಈ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಈಗ ಈ ಒಂದು PIL ಅನ್ನು ಕೂಡ ಸಲ್ಲಿಕೆ ಮಾಡಿದರೆ ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ವಕೀಲರು ಕೂಡ ಈ ಎಲ್ಲಾ ಅಂಶಗಳನ್ನ ಒಂದು ನ್ಯಾಯಾಲಯದ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಒಂದು ತಯಾರಿ ನಡೆದಿದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.